ಹಾಯ್, ನಿಮ್ಮದೊಂದು ಕಿರು ಪರಿಚಯ ಮಾಡಿಕೊಡ್ತೀರಾ? ಹಲೋ ಸರ್, ನನ್ನ ಹೆಸರು ಗೌತಮ್ ಅಂತ. ನಾನು ಮೈಸೂರಿಂದ ಬಂದಿರೋದು. ನನ್ನ ಬ್ಯಾಕ್ಗ್ರೌಂಡ್ ಸಿವಿಲ್ ಇಂಜಿನಿಯರಿಂಗು. ನಾನು ಮಾಡಿದ್ದು 2018 ಕಂಪ್ಲೀಟ್ ಆಗಿದ್ದು. ಆಫ್ಟರ್ ದಟ್ ನಾನು ವರ್ಕ್ ಮಾಡಿದೆ. 4 ಇಯರ್ಸ್ ಎಕ್ಸ್ಪೀರಿಯೆನ್ಸು, ಅಂದರೆ ಸಿವಿಲ್ ಇಂಜಿನಿಯರಾಗಿ ವರ್ಕ್ ಮಾಡಿದೆ ನಾನು. ಅಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡಿದೆ, ತುಂಬ ಹೆಲ್ಪ್ ಆಯಿತು. ಬಟ್ ಪರ್ಸ್ನಲ್ ಗ್ರೋತು ಇರೋದ್ರಿಂದ ನಾನು ಇದು ಮಾಡಿದೆ. ಸೊ ನೀವು ನಾನ್ ಐ ಟಿಯಿಂದ ಐ ಟಿ ಫೀಲ್ಡ್ ಬರೋದಕ್ಕೆ ಕಾರಣಗಳೇನು? 4 ವರ್ಷ ಸಿವಿಲ್ ಇಂಜಿನಿಯರ್ ಆಗಿ ನಾನು ತುಂಬ ಸ್ಟ್ರಗಲ್ ಇದು ಮಾಡಿದೆ. ನನಗೆ ಪರ್ಸ್ನಲ್ ಗ್ರೋತ್ ಇರಲಿಲ್ಲ. ಎಕನಾಮಿಕಲಿ ತುಂಬ ವೀಕ್ ಇತ್ತು. ಅದರಿಂದ ನಾನು ನಮ್ಮ ಮನೆಯಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾನು ಐ ಟಿಗೆ ಜಾಯ್ನ್ ಆಗಬೇಕು ಅಂತ ಅನ್ನಿಸ್ತು. ಮತ್ತು ನನಗೆ ಐ ಟಿಗೆ ಮೊದಲೇ ಇಂಟ್ರೆಸ್ಟ್ ಇತ್ತು, ಕೋಡಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ಐ ಟಿಗೆ ಜಾಯ್ನ್ ಆಗಬೇಕು ಅಂತ. ನಿಮಗೆ ಎಂಟ್ರಿ ಆ್ಯಪ್ ಬಗ್ಗೆ ಯಾವ ರೀತಿ ಪರಿಚಯ ಆಯಿತು? ನಾನು ತುಂಬ ರಿಸರ್ಚ್ ಮಾಡಿದೆ. ಅಂದರೆ ಬೇರೆ ಅಕಾಡೆಮಿಸ್ ಎಲ್ಲ ರಿಸರ್ಚ್ ಮಾಡಿದೆ, ಬೆಂಗಳೂರಲ್ಲಿ ಮತ್ತು ಬೇರೆ ಮೈಸೂರಲ್ಲೆಲ್ಲ ರಿಸರ್ಚ್ ಮಾಡಿದೆ. ಅದಾದಮೇಲೆ ನನ್ನ ಫ್ರೆಂಡು ರೆಫರ್ ಮಾಡ್ದೆ. ನಾನು ಅಲ್ಲೂ ಫ್ರೀ ವೆಬಿನಾರ್ಸು ಮತ್ತು ಡೆಮೋ ಕ್ಲಾಸಸ್ ಎಲ್ಲ ನೋಡಿದೆ. ಅಲ್ಲಿ ತುಂಬ ಇಂಪ್ರೆಸಿವ್ ಆಗಿ ಅನ್ನಿಸ್ತು. ನನಗೆ ಅಲ್ಲಿ ಚೂಸ್ ಮಾಡಿದೆ ಎಂಟ್ರಿ ಆ್ಯಪ್. ಎಂಟ್ರಿ ಆ್ಯಪ್ದಲ್ಲಿ ಕನ್ನಡದಲ್ಲೇ ಹೇಳ್ಕೊಡ್ತಾರೆ ಅಂತ ಕೇಳಿದ್ದೀನಿ. ಅದರಿಂದ ನಿಮಗೆ ಯಾವ ರೀತಿ ಉಪಯೋಗಗಳು ಆಯಿತು ಅನ್ನೋದನ್ನು ಒಂಚೂರು ಪರಿಚಯ ಮಾಡಿಕೊಡಿ. ಬೇಸಿಕಲಿ ನಾನ್ ಐ ಟಿ ಬ್ಯಾಕ್ಗ್ರೌಂಡು. ಕನ್ಸ್ಟ್ರಕ್ಷನಲ್ಲಿ ಸ್ಪೀಕಿಂಗ್ ಇಂಗ್ಲೀಷು ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ನನಗೆ ಪ್ರೆಸೆಂಟ್ಲಿ ಇರಲೇ ಇಲ್ಲ. ಅದರಿಂದ ನನಗೆ ಎಂಟ್ರಿ ಆ್ಯಪು ತುಂಬ ಕಂಫರ್ಟು ಮತ್ತು ಕಾನ್ಫಿಡೆಂಟ್ ಕೊಡ್ತು. ಇಂಗ್ಲೀಷಲ್ಲಿ ಸ್ಪೀಕಿಂಗ್ ಮತ್ತು ಈ ಸ್ಪೀಕಥಲಾನ್ ಅದು ಲ್ಯಾಬು ಮತ್ತು ಫ್ರೀ ವೆಬಿನಾರ್ಸು, ಸ್ಪೀಕಿಂಗ್ ಇಂಗ್ಲೀಷ್, ಸ್ಪೋಕನ್ ಇಂಗ್ಲೀಷ್ದು ಟೀಚಿಂಗ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು. ಅದರಿಂದ ನಾನು ಕನ್ನಡ ತುಂಬ ಹೆಲ್ಪ್ ಆಗ್ತದೆ. ಈಗ ಈ ಕೋರ್ಸಿನ ಒಂದು ಲೈವ್ ಸೆಷನ್ ಇರ್ಬೋದು, ಅದರ ಪ್ರಾಜೆಕ್ಟ್ಸ್ ಇರ್ಬೋದು, ಅದರ ನಿಮ್ಮ ಅನುಭವಗಳು ಹಾಗೂ ಎಕ್ಸ್ಪೀರಿಯನ್ಸಸ್ನ ಒಂಚೂರು ವಿವರಿಸ್ತೀರಾ? ನನಗೆ ಎಂಟ್ರಿ ಆ್ಯಪಿಂದ 10 ಮತ್ತು 15 ವೀಡಿಯೋಸು ಆಗುವಾಗಲೇ ನನಗೆ ಒಂದು ಪ್ರಾಜೆಕ್ಟ್ ಮಾಡಿದೆ. ಯಾವುದಕ್ಕೆ ಅಂತಂದರೆ ನಾನು ಪರ್ಸ್ನಲ್ ವೆಬ್ಸೈಟ್ ಮಾಡೋಣ ಅಂದ್ಬಿಟ್ಟು ಡೆವಲಪ್ ಮಾಡಿದೆ. ಅದು ಸಕ್ಸಸ್ ಆಯಿತು. ಅದರಿಂದ ನನಗೆ ಫೀಲ್ ಕಂಫರ್ಟಬಲ್ ಮತ್ತು ಕಾನ್ಫಿಡೆಂಟ್ ಇದೆ, ನನಗೆ ಬೇಗ ಕೆಲಸ ತಗೋತೀನಿ ಅಂತ ಎಂಟ್ರಿ ಆ್ಯಪಿಂದ. ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನ ಈ ಕೋರ್ಸಿಗೆ ನೀವು ರೆಫರ್ ಮಾಡ್ತೀರಾ? ಖಂಡಿತ ಮಾಡ್ತೀನಿ. ಏನಕ್ಕೆ ಅಂದರೆ ಅದು ತುಂಬ ಕಂಫರ್ಟ್ ಝೋನ್ ಇರೋದ್ರಿಂದ ಮತ್ತು ಬೇಗ ಕೆಲಸನೂ ಸಿಗುತ್ತೆ ಮತ್ತು ಪ್ರಾಜೆಕ್ಟು ಪರ್ಸ್ನಲ್ ಕಾನ್ಫಿಡೆಂಟ್ ಬರೋದ್ರಿಂದ ನಾನು ರೆಫರ್ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಜೊತೆ ಮಾತಾಡೋದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.